ಹಾಯ್ ಫ್ರೆಂಡ್ಸ್, ದೇಶ ಕಾಯೋ ಸೈನಿಕರ ಆಹಾರ ಹೇಗಿರುತ್ತೆ ಗೊತ್ತಾ? ತಿಂಡಿ, ಊಟ, ಸ್ನ್ಯಾಕ್ಸ್ಗೆ ಏನೆಲ್ಲ ಕೊಡಲಾಗುತ್ತೆ? ಗಡಿಯಲ್ಲಿರೋ ಯೋಧರಿಗೆ ಆಹಾರ ಹೇಗೆ ಸಪ್ಲೈ ಆಗುತ್ತೆ? ಯುದ್ಧ ನಡಿಬೇಕಾದ್ರೆ ಊಟದ ವ್ಯವಸ್ಥೆ ಹೇಗಾಗುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಸೈನಿಕರು ಉಪವಾಸದಲ್ಲಿದ್ರೆ ಯುದ್ಧ ಮಾಡೋಕೆ ಆಗಲ್ಲ. ಹೊಟ್ಟೆ ತುಂಬಾ ಊಟ ಮಾಡಿದ್ರೇನೆ ಅವರಿಗೆ ಶಕ್ತಿ ಬರೋದು, ಜೀವ ಒತ್ತೆ ಇಟ್ಟು ಶತ್ರುಗಳ ವಿರುದ್ಧ ಹೋರಾಡೋಕೆ ಸಾಧ್ಯ ಆಗೋದು. ಇದೇ ಕಾರಣಕ್ಕೆ ಭಾರತದ ಸೈನಿಕರ ಊಟಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತೆ. ಸಾಮಾನ್ಯ ವ್ಯಕ್ತಿಗೆ ದಿನಕ್ಕೆ 2 ರಿಂದ 2.5 ಸಾವಿರ ಕ್ಯಾಲೋರಿ ಬೇಕಾಗುತ್ತೆ. ಅದೇ ಯೋಧರಿಗೆ ದಿನಕ್ಕೆ 4,000 ಕ್ಯಾಲೋರಿ ಬೇಕಾಗುತ್ತೆ. ಅಂದ್ರೆ ನಮಗೆ ಹೋಲಿಸಿದ್ರೆ ದೇಶ ಕಾಯೋ ಯೋಧರಿಗೆ ಜಾಸ್ತಿ ಮತ್ತು ಪೌಷ್ಟಿಕ ಆಹಾರದ ಅಗತ್ಯ ಇರುತ್ತೆ. ಸೈನಿಕರ ಆಹಾರ ಪೂರೈಕೆಯನ್ನು ಆರ್ಮಿ ಸರ್ವಿಸ್ ಕಪ್ಸ್ ನೋಡಿಕೊಳ್ತಾರೆ. ಪ್ರತಿಯೊಂದು ತುಕಡಿಯಲ್ಲಿ ಅಡಿಗೆ ಟೀಮ್, ಸೈನಿಕರ ಪ್ರತಿಯೊಂದು ರೆಜಿಮೆಂಟ್ ತುಕಡಿಗಳ ಜೊತೆ ಅಡುಗೆ ಮಾಡೋ ಒಂದು ಸಣ್ಣ ಟೀಮ್ ಕೂಡ ಇದ್ದೇ ಇರುತ್ತೆ. ಇವರು ಯೋಧರಿಗೆ ಬೇಕಾದ ಊಟ, ತಿಂಡಿ, ಟೀ ರೆಡಿ ಮಾಡಿ ಕೊಡ್ತಾರೆ. ರೆಜಿಮೆಂಟ್ ಅಥವಾ ತುಕಡಿ ಹೋದಲ್ಲೆಲ್ಲ ಇವರು ಕೂಡ ಜೊತೆಯಲ್ಲೇ ಹೋಗ್ತಾರೆ. ಈ ಕುಕ್ಕುಗಳು ಕೂಡ ಸೈನಿಕರೇ ಆಗಿರ್ತಾರೆ. ಒಬ್ಬ ಯೋಧನಿಗೆ ಏನೆಲ್ಲ ಟ್ರೈನಿಂಗ್ ನೀಡಲಾಗುತ್ತೋ ಆ ಎಲ್ಲ ಟ್ರೈನಿಂಗ್ ಈ ಅಡುಗೆ ಮಾಡೋರಿಗೂ ನೀಡಲಾಗಿರುತ್ತೆ. ಅವರು ಯೋಧರೇ ಆಗಿರ್ತಾರೆ, ಆದ್ರೆ ಡೈಲಿ ತಮ್ಮ ತುಕಡಿಯ ಅಡುಗೆಯ ಜವಾಬ್ದಾರಿ ಹೊತ್ತಿರ್ತಾರೆ. ಯೋಧರಿಗೆ ಹೊತ್ತಿಗೆ ಸರಿಯಾಗಿ ಫ್ರೆಶ್ ಮತ್ತು ಬಿಸಿ ಬಿಸಿಯಾದ ಊಟ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ವ್ಯವಸ್ಥೆ ಇರುತ್ತೆ. ಅಡುಗೆ ಮಾಡೋರಾದ್ರೂ ಕೂಡ ಯುದ್ಧದಂತ ಪರಿಸ್ಥಿತಿಯಲ್ಲಿ ಅವರು ಬಂದೂಕು ಹಿಡಿದು ಯುದ್ಧ ಭೂಮಿಗೆ ಹಾರೋ ತಾಕತ್ತು ಹೊಂದಿರ್ತಾರೆ. ಗಡಿಯಲ್ಲಿರೋ ಯೋಧರ ಕತೆ ಏನು? ಗಡಿ ಕಾಯುವ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯೋಧರಿಗೆ ಆಹಾರ ಹೇಗೆ ತಲುಪಿಸಲಾಗುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇಲ್ಲಿ ಮೊದಲು ನಗರಗಳಿಂದ ಹಣ್ಣು, ತರಕಾರಿ, ಅಕ್ಕಿ, ಬೇಳೆ, ಗೋಧಿ ಹಿಟ್ಟು, ಮಾಂಸ, ಮೊಟ್ಟೆ ಹೀಗೆ ಆಹಾರ ವಸ್ತುಗಳನ್ನು ಆರ್ಮಿಯ ಫುಡ್ ಕಂಟೈನರ್ ಟ್ರಕ್ಗಳಲ್ಲಿ ತುಂಬಲಾಗುತ್ತೆ. ನಂತರ ಅದನ್ನ ಗಡಿಯಲ್ಲಿ ಸೇನೆ ಕ್ಯಾಂಪ್ ಮಾಡಿರೋ ಜಾಗಕ್ಕೆ ತಗೊಂಡು ಹೋಗಲಾಗುತ್ತೆ. ಆ ಜಾಗದವರೆಗೆ ಟ್ರಕ್ ಹೋಗಲ್ಲ ಅಂತಾದ್ರೆ ಹೆಲಿಕಾಪ್ಟರ್ ಮೂಲಕ ಕ್ಯಾಂಪ್ ಹತ್ತಿರದ ಜಾಗಗಳಲ್ಲಿ ಆಹಾರದ ವಸ್ತುಗಳನ್ನು ಕೆಳಗೆ ಬೀಳಿಸಲಾಗುತ್ತೆ. ನಂತರ ಕ್ಯಾಂಪ್ನ ಯೋಧರು ಸ್ಥಳೀಯ ವಾಹನಗಳ ಮೂಲಕ ಅಥವಾ ಕುದುರೆಗಳ ಮೂಲಕ ಆ ವಸ್ತುಗಳನ್ನು ಕ್ಯಾಂಪ್ ವರೆಗೆ ತಗೊಂಡು ಹೋಗ್ತಾರೆ. ಕ್ಯಾಂಪ್ನಲ್ಲಿರೋ ಕುಕ್ಗಳು ಯೋಧರಿಗೆ ಬಿಸಿ ಬಿಸಿ ಅಡುಗೆ ರೆಡಿ ಮಾಡ್ತಾರೆ. ಯುದ್ಧದ ಟೈಮಲ್ಲಿ ಊಟ ಕೊಡೋದು ಹೇಗೆ? ಯುದ್ಧದ ಟೈಮಲ್ಲಿ ಅಡುಗೆ ಮಾಡ್ತಾ ಕೂರೋದು ತುಂಬಾ ಕಷ್ಟವಾಗುತ್ತೆ. ಹೀಗಾಗಿ ಯುದ್ಧದ ಜಾಗಗಳಿಗೆ ಬಾಕ್ಸ್ಗಳಲ್ಲಿ ತುಂಬಿ ಊಟ ಕಳುಹಿಸಲಾಗುತ್ತೆ. ಯುದ್ಧದ ಟೈಮಲ್ಲಂತೂ ಸೈನಿಕರಿಗೆ ಎನರ್ಜಿ ಬಾರ್, ಎನರ್ಜಿ ಡ್ರಿಂಕ್ ಕೂಡ ನೀಡಲಾಗುತ್ತೆ. ಸಾಮಾನ್ಯವಾಗಿ ಯೋಧರಿಗೆ ಬೆಳಗ್ಗೆ ಪೂರಿ, ಪರೋಟ ಸೇರಿದಂತೆ ಬಗೆ ಬಗೆಯ ತಿಂಡಿ ನೀಡಲಾಗುತ್ತೆ. ಮಧ್ಯಾಹ್ನ ಊಟಕ್ಕೆ ಅನ್ನ, ರೋಟಿ, ಪಲ್ಯ, ಸಾರು, ಸಲಾಡ್ ಕೊಡ್ತಾರೆ. ಅದೇ ರಾತ್ರಿ ಸ್ವಲ್ಪ ಕಡಿಮೆ ವೆರೈಟಿ ಇರುತ್ತೆ. ಚಪಾತಿ, ಪಲ್ಯ, ರೋಟಿ, ಅನ್ನ, ಸಾರು ಇರುತ್ತೆ. ಇದರ ಜೊತೆಗೆ ದಿನಕ್ಕೆ 2 ಸಲ ಟೀ, ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ. ಯಾವ ದಿನ ಏನು ಅಡುಗೆ ಮಾಡಬೇಕು ಅನ್ನೋ ಮೆನ್ಯೂ ಇರುತ್ತೆ. ಅದಕ್ಕೆ ತಕ್ಕಂತೆ ಅಡುಗೆ ಮಾಡಲಾಗುತ್ತೆ. ವಾರದಲ್ಲಿ 2 ದಿನ ಮಾಂಸದೂಟ ಇರುತ್ತೆ. ಮಾಂಸ ತಿನ್ನದವರಿಗೆ ಪನ್ನೀರ್ ಅಥವಾ ಪ್ರೋಟೀನ್ ಇರೋ ಇತರೆ ಆಹಾರ ಕೊಡ್ತಾರೆ. ಒಳ್ಳೆ ಊಟ ಕೊಡೋದ್ರ ಜೊತೆಗೆ ಅಷ್ಟೇ ಫಿಸಿಕಲ್ ಆಕ್ಟಿವಿಟಿ ಕೂಡ ಮಾಡಿಸ್ತಾರೆ. ಯುದ್ಧದ ಟೈಮಲ್ಲಿ ಎಲ್ಲದಕ್ಕೂ ರೆಡಿ. ದೇಶ ಕಾಯೋ ಯೋಧರು ಕೆಲವು ಕಡೆ ರಕ್ತ ಹೆಪ್ಪುಗಟ್ಟಿಸುವಂತ ಕೊರೆಯೋ ಹಿಮದ ನಡುವೆ ಕೆಲಸ ಮಾಡಬೇಕಾಗುತ್ತೆ. ಅದೇ ಇನ್ನು ಕೆಲವು ಸಲ ಸುಡೋ ಬಿಸಿಲಿನಲ್ಲಿ ದೇಶ ಕಾಯ್ಬೇಕಾಗುತ್ತೆ. ಹೀಗಾಗಿ ಅವರ ಊಟದಲ್ಲಿ ಕೆಲವೊಂದು ಬದಲಾವಣೆ ಆಗ್ತಾ ಇರುತ್ತೆ. ಡೈಲಿ ಸಿಗೋ ರೀತಿಯಲ್ಲೇ ಎಲ್ಲಾ ಟೈಮಲ್ಲೂ ಒಳ್ಳೆ ಊಟ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯುದ್ಧದಂತ ಟೈಮಲ್ಲಂತೂ ತಿನ್ನೋಕೆ ಆಗದ ಊಟವನ್ನು ತಿನ್ನಲೇಬೇಕಾಗುತ್ತೆ. ಜಸ್ಟ್ ಹೊಟ್ಟೆ ತುಂಬಿಸಿಕೊಳ್ಳಲು, ಜೀವ ಉಳಿಸಿಕೊಳ್ಳುವ ಉದ್ದೇಶದಿಂದ ತಿನ್ಬೇಕಾಗುತ್ತೆ. ಇನ್ ಕೆಲವು ಟೈಮಲ್ಲಿ ಎನರ್ಜಿ ಬಾರ್, ಚಿಕ್ಕಿ ಅಂತ ರೆಡಿ ಟು ಈಟ್ ಫುಡ್ ತಿಂದು ಮೇಂಟೈನ್ ಮಾಡಬೇಕಾಗುತ್ತೆ. ಯಾವುದೇ ಸನ್ನಿವೇಶದಲ್ಲಿ ಸರ್ವೈವ್ ಆಗುವಂತೆ ಮೊದಲೇ ಯೋಧರಿಗೆ ಟ್ರೈನಿಂಗ್ ಕೊಟ್ಟಿರಲಾಗುತ್ತೆ. ಸೇನೆಗೆ ಮಾಡ್ತಿರೋ ಖರ್ಚು ಎಷ್ಟು? ಭಾರತ ಸೇನೆಯಲ್ಲಿ ಎಲ್ಲಾ ಸೇರಿ ಒಟ್ಟು 21,50,000 ಯೋಧರಿದ್ದಾರೆ. 2025-26ರಲ್ಲಿ ಭಾರತ ಸೇನೆಗೆ ಅಂತ 6,81,000 ಕೋಟಿ ರೂಪಾಯಿ ದುಡ್ಡು ತೆಗೆದಿಟ್ಟಿದೆ.
ಇದರಲ್ಲಿ ಆಹಾರಕ್ಕೆ ಅಂತಲೇ 4,000 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಇದನ್ನ ಮತ್ತಷ್ಟು ಹೆಚ್ಚಿಸಬೇಕು ಅನ್ನೋ ಕೂಗು ಕೇಳಿ ಬರ್ತಲೇ ಇದೆ. ಮಾಡೋ ಅಗತ್ಯ ಕೂಡ ಇದೆ. ಸೈನಿಕರಿಗೆ ಎಣ್ಣೆ ಕೊಡೋದು ಯಾಕೆ? ಸೇನೆಯಲ್ಲಿ ಎಷ್ಟು ಬೇಕಿದ್ರೂ ಎಣ್ಣೆ ಹೊಡಿಬೋದು ಅಂತ ಎಷ್ಟೋ ಜನ ಅನ್ಕೋತಾರೆ. ಆದ್ರೆ ಅದು ತಪ್ಪು ಕಲ್ಪನೆ. ಎಣ್ಣೆಗೆ ಲಿಮಿಟ್ ಇರುತ್ತೆ. ವಾರದಲ್ಲಿ 2 ರಿಂದ 3 ದಿನ ಯೋಧರಿಗೆ ಮದ್ಯ ಸೇವಿಸಲು ಅವಕಾಶವಿರುತ್ತೆ. ಹೆಚ್ಚಾಗಿ ರಮ್ ಕೊಡಲಾಗುತ್ತೆ. ಅದೇ ರಮ್ ಕುಡಿಯದವರಿಗೆ ಬಿಯರ್, ವಿಸ್ಕಿ ಸೇರಿದಂತೆ ಬೇರೆ ಡ್ರಿಂಕ್ ತಗೊಳ್ಳಲು ಅವಕಾಶವಿರುತ್ತೆ. ಒಂದು ಸಲಕ್ಕೆ 1 ರಿಂದ 2 ಪೆಗ್. ಅದೇ ಬಿಯರ್ ಆದ್ರೆ ದಿನಕ್ಕೆ 1 ಅಂತ ರೂಲ್ಸ್ ಇದೆ. ರಿಜಿಸ್ಟರ್ ಇದ್ದು ಅದರಲ್ಲಿ ಎಂಟ್ರಿ ಮಾಡಿ ಮದ್ಯ ನೀಡಲಾಗುತ್ತೆ. ಕುಡಿದು ತೇಲಾಡೋಕೆಲ್ಲ ಬಿಡಲ್ಲ. ಫ್ಯಾಮಿಲಿಯಿಂದ ತಿಂಗಳುಗಟ್ಟಲೆ ದೂರ ಇರೋ ಯೋಧರ ಕೆಲಸ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬಾ ಕಷ್ಟದಿಂದ ಕೂಡಿರುತ್ತೆ. ಹೀಗಾಗಿ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ, ಖುಷಿಯಾಗಿ ಇರ್ಲಿ ಅನ್ನೋ ಕಾರಣಕ್ಕೆ ಈ ವ್ಯವಸ್ಥೆ ಇದೆ. ಇದನ್ನ ಯೋಧರು ರಜೆ ಮೇಲೆ ಮನೆಗೆ ಹೋಗುವಾಗಲೂ ಮದ್ಯ ತಗೊಂಡು ಹೋಗಲು ಅವಕಾಶವಿರುತ್ತೆ. ಡ್ಯೂಟಿಯಲ್ಲಿರುವಾಗ ಸೇನೆಯಲ್ಲಿ ಕೊಡೋ ಎಣ್ಣೆ ಬಿಟ್ಟು ಹೊರಗಿನಿಂದ ತಂದು ಕುಡಿದಿದ್ದು ಗೊತ್ತಾದ್ರೆ ಕಠಿಣ ಶಿಕ್ಷೆ ಕೂಡ ಇರುತ್ತೆ. ಅತಿಯಾಗಿ ಕುಡಿದು ಆರೋಗ್ಯ ಹಾಳು ಮಾಡ್ಕೊಂಡ್ರೆ, ಅಡಿಕ್ಟ್ ಆದ್ರೆ ಅದನ್ನ ಬಿಡಿಸಲು ಟ್ರೀಟ್ಮೆಂಟ್ ಕೂಡ ಕೊಡಿಸಲಾಗುತ್ತೆ. ಫ್ರೆಂಡ್ಸ್, ದೇಶ ಕಾಯೋ ಯೋಧರಿಗೆ ಎಷ್ಟು ಕೊಟ್ಟರೂ ಸಾಲದು. ಇನ್ನಷ್ಟು ಮತ್ತಷ್ಟು ಕೊಡಲಿ. ಅವರು ಚೆನ್ನಾಗಿದ್ರೇನೆ ದೇಶ ಚೆನ್ನಾಗಿರೋದು ಅನ್ನೋದು ನಮ್ಮ ಅಭಿಪ್ರಾಯ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.